ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಇದೆ. 10ನೇ ಕ್ಲಾಸ್ ಪಾಸ್ ಆದಂತ ಹುಡುಗಿರಿಗೆ ಸುವರ್ಣಾವಕಾಶ ಬಂದಿರುವಂತದ್ದು. ಡಿಮಾಂಡ್ ಇರುವಂತ ವಿಷಯಗಳಲ್ಲಿ ನಿಮಗೆ ಫ್ರೀ ಟ್ರೈನಿಂಗ್ ಸಿಗುತ್ತೆ. ಇದು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಶುಭ ಸುದ್ದಿ. ಹಾಗಾದ್ರೆ ಏನದು ಯೋಜನೆ, ಯಾವ ರೀತಿ ಅರ್ಜಿ ಸಲ್ಲಿಸೋದು, ಏನೆಲ್ಲ ಅರ್ಹತೆ ಇರಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮ್ಮನೆಯಲ್ಲಿ 10ನೇ ಕ್ಲಾಸ್ ಪಾಸ್ ಆಗಿರೋ 16ರಿಂದ 18 ವರ್ಷದ ಹೆಣ್ಣು ಮಕ್ಕಳಿದ್ದಾರಾ, ಅಥವಾ 10ನೇ ಕ್ಲಾಸ್ ಪಾಸ್ ಆಗಿರುವಂತಹ 16ರಿಂದ 18 ವರ್ಷದ ಹೆಣ್ಣು ಮಕ್ಕಳಿದ್ದಾರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಇವತ್ತು ಹೆಣ್ಣು ಮಕ್ಕಳು ಯಾವ ಫೀಲ್ಡ್ ಅಲ್ಲೂ ಕಮ್ಮಿ ಇಲ್ಲ ಗುರು. 10ನೇ ಕ್ಲಾಸ್ ಪಾಸ್ ಆದಂತ ಹೆಣ್ಣು ಮಕ್ಕಳಿಗೂ ಸರಿಯಾದ ದಾರಿ ಅಥವಾ ಟ್ರೈನಿಂಗ್ ಸಿಕ್ತು ಅಂತಂದ್ರೆ ಅವರು ಸಾಧನೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಖಂಡಿತ ಸಾಧನೆ ಮಾಡ್ತಾರೆ. ಅದಕ್ಕಂತಾನೆ ಕೇಂದ್ರ ಸರ್ಕಾರ ಒಂದು ಸೂಪರ್ ಆಗಿರುವಂತಹ ಸ್ಕೀಮ್ ಅನ್ನ ತಂದಿದೆ ಸ್ನೇಹಿತರೆ, ಅದೇ ನವ್ಯ ಯೋಜನೆ. ಹಾಗಾದ್ರೆ ಏನಿದು ಈ ಯೋಜನೆ? ಇದ್ರ ಬಗ್ಗೆ ನಾವು ಕೇಳಲೇ ಇಲ್ಲ ಅಂತಂದ್ರೆ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬರೀ ಟ್ರೈನಿಂಗ್ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ, ಲೈಫಲ್ಲಿ ಏನಾದರೂ ಅಚೀವ್ ಮಾಡೋದಕ್ಕೆ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಪ್ಲಾನ್ ಸ್ನೇಹಿತರೆ. ಸೊ ಏನಿದು ಸ್ಕೀಮ್ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಅಂದ್ರೆ ಏನಿದು ಸ್ಕೀಮ್, ಯಾವ್ಯಾವ ಜಿಲ್ಲೆಯಲ್ಲಿ ಸದ್ಯಕ್ಕೆ ಲಭ್ಯ ಇದೆ, ಏನೇನ್ ಕಲಿಸ್ಕೊಡ್ತಾರೆ, ಅರ್ಜಿ ಯಾವ ರೀತಿ ಸಲ್ಲಿಸೋದು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಇವೆಲ್ಲದರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಏನಿದು ನವ್ಯ ಯೋಜನೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸೊ ನೋಡಿ, ನವ್ಯ ಅಂತಂದ್ರೆ ಹದಿಹರಿಯದಂತ ಹೆಣ್ಣು ಮಕ್ಕಳಿಗೆ ಹೊಸ ದಾರಿ ತೋರಿಸೋದು ಅನ್ನುವಂತ ಅರ್ಥ ಬರುತ್ತೆ. ಇದು ನಮ್ಮ ಕೇಂದ್ರದ ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇವೆರಡೂ ಸೇರಿ ಜಂಟಿಯಾಗಿ ಒಟ್ಟಿಗೆ ನಡೆಸ್ತಾ ಇರುವಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಜೂನ್ 2025ರಲ್ಲೇ ಇದು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಒಂದಷ್ಟು ಜನ ಆಲ್ರೆಡಿ ಸದುಪಯೋಗವನ್ನ ಪಡಿಸ್ಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು 16ರಿಂದ 18 ವರ್ಷದೊಳಗಿನ ಹುಡುಗಿಯರಿಗೆ ಇವತ್ತಿನ ಕಾಲಕ್ಕೆ ಬೇಕಾಗಿರುವಂತ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಕೌಶಲ್ಯಗಳನ್ನ ಕಲಿಸೋದು. ಸೊ ಇಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಬರೀ ಕೆಲಸ ಕಲಿಸೋದು ಅಷ್ಟೇ ಅಲ್ಲ, ಅವರಿಗೆ ಕಾನ್ಫಿಡೆನ್ಸ್ ತುಂಬೋದಾಗಿರ್ಬೋದು ಅಥವಾ ಫಿನಾನ್ಷಿಯಲ್ ಆಗಿ ಅವರು ಇಂಡಿಪೆಂಡೆಂಟ್ ಆಗಿ ಯಾವ ರೀತಿಯಾಗಿ ಇರಬೇಕಾಗತ್ತೆ, ಇವೆಲ್ಲದಕ್ಕೂ ಕೂಡ ಈ ಒಂದು ಯೋಜನೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಇದೇ ಅದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಒಂದಷ್ಟು ಜನ ಆಲ್ರೆಡಿ ಜೀವನದಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಸರಿ, ಇಲ್ಲಿ ಏನೆಲ್ಲ ಕಲಿಸ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಹಳೇ ಕಾಲದ ಟ್ರೈನಿಂಗ್ ಇರೋದಿಲ್ಲ ಫ್ರೆಂಡ್ಸ್. ಈಗ ಮಾರ್ಕೆಟ್ ನಲ್ಲಿ ಯಾವುದಕ್ಕೆ ಡಿಮಾಂಡ್ ಇದೆಯೋ ಅದನ್ನೇ ನಿಮಗೆ ಕಲಿಸ್ಕೊಡ್ತಾರೆ. ಸೊ ಈಗ ಮಾರ್ಕೆಟ್ ಅಲ್ಲಿ ಏನೇನು ಉದ್ಯೋಗ ನಡೀತಾ ಇದೆ, ಸೊ ಏನಕ್ಕೆ ಒಂದು ಡಿಮಾಂಡ್ ಇದೆ ಅದನ್ನೇ ಹೇಳ್ಕೊಡುವಂಥದ್ದು. ಸೊ ಇಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಡಿಯಲ್ಲಿ ಸಿಗುವಂತ ಟ್ರೈನಿಂಗ್ಸ್ಗಳು ಇವು ಸ್ನೇಹಿತರೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಂದ್ರೆ ಇವತ್ತು ಎಲ್ಲವೂ ಕೂಡ ಆನ್ಲೈನ್ ಆಗೋಗ್ಬಿಟ್ಟಿದೆ. ಸೊ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಸೈಬರ್ ಸೆಕ್ಯೂರಿಟಿ, ಸೊ ಇಂಟರ್ನೆಟ್ ನಲ್ಲಿ ಸೇಫ್ಟಿ ಬಗ್ಗೆ ಕೂಡ ನಿಮ್ಗೆ ಇಲ್ಲಿ ತಿಳಿಸ್ಕೊಡುವಂಥದ್ದು. ಹಾಗೆ ಡ್ರೋನ್ ಜೋಡಣೆ, ಈಗಂತೂ ಡ್ರೋನ್ಗೆ ಯಾವ ರೀತಿ ಡಿಮಾಂಡ್ ಇದೆ, AI ಆಗಿರ್ಬೋದು ಎಲ್ಲವೂ ಕೂಡ. ಸೊ ಡ್ರೋನ್ ಆಪರೇಟ್ ಮಾಡೋದು ಹೇಗೆ, ರಿಪೇರಿ ಮಾಡೋದು ಹೇಗೆ, ಇವೆಲ್ಲದರ ಬಗ್ಗೆ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲೇಷನ್, ಸೊ ಮನೆಗಳ ಮೇಲೆ ಸೋಲಾರ್ ಅನ್ನ ಹಾಕೋದು ಹೇಗೆ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಟ್ರೈನಿಂಗ್ ಸಿಗುತ್ತೆ. ಹಾಗೆ ಗ್ರಾಫಿಕ್ ಡಿಸೈನ್, ಇವತ್ತಿಗಂತೂ ಇದು ಬೇಕೇ ಬೇಕು, ಎಲ್ಲೆಲ್ಲದ ಡಿಮಾಂಡ್ ಇದೆ. ಸೊ ಕಂಪ್ಯೂಟರ್ ನಲ್ಲಿ ಡಿಸೈನ್ ಅನ್ನ ಯಾವ ರೀತಿ ಮಾಡೋದು, ಏನ್ ಸಾಫ್ಟ್ವೇರ್ ಹಾಕೋಬೇಕು, ಏನ್ ಕಲಿಬೇಕು, ಎಲ್ಲವನ್ನ ಇಲ್ಲಿ ಹೇಳ್ಕೊಡ್ತಾರೆ. ಅಂಡ್ ಇನ್ನೊಂದು ಮೇಕಪ್ ಆರ್ಟಿಸ್ಟ್, ಸೊ ಬ್ಯೂಟಿ ಫೀಲ್ಡ್ ಅಂತೂ ಎಲ್ರಿಗೂ ಆಸಕ್ತಿ ಇದೆ. ಸೊ ಅದನ್ನ ಕೂಡ ಹೇಳ್ಕೊಡ್ತಾರೆ. CCTV ಇನ್ಸ್ಟಾಲೇಷನ್ ಆಗಿರ್ಬೋದು ಅಥವಾ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಇವತ್ತಿನ ದಿನಕ್ಕೆ ಇದನ್ನ ಎಲ್ಲ ಹೆಣ್ಣು ಮಕ್ಕಳು ಕಲಿಲೇಬೇಕು. ಯಾಕಂತಂದ್ರೆ ಇದೇ ನಿಮಗೆ ಫ್ಯೂಚರ್ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಅದನ್ನ ಕೂಡ ಹೇಳ್ಕೊಡ್ತಾರೆ. ಬರೀ ಕೆಲಸ ಕಲಿಸಿದ್ರೆ ಸಾಕ, ಜೀವನ ನಡೆಸೋದು ಹೇಗೆ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ಇಲ್ಲಿ 7 ಗಂಟೆಗಳ ಸ್ಪೆಷಲ್ ಕ್ಲಾಸ್ ಇದೆ ಸ್ನೇಹಿತರೆ. ಇದರಲ್ಲಿ ಏನೇನು ಹೇಳ್ಕೊಡ್ತಾರೆ ಗೊತ್ತಾ? ಸೊ ಈ ಒಂದು 7 ಗಂಟೆ ಕ್ಲಾಸಲ್ಲಿ ನಿಮಗೆ ಹಣಕಾಸು ನಿರ್ವಹಣೆ, ಫಿನಾನ್ಸ್ ಅನ್ನ ಯಾವ ರೀತಿ ನಿರ್ವಹಣೆ ಮಾಡೋದು, ಸೊ ದುಡ್ಡು ಹೇಗೆ ಉಳಿಸ್ಬೇಕು, ಬ್ಯಾಂಕ್ ವ್ಯವಹಾರವನ್ನ ಹೇಗೆ ಮಾಡಬೇಕು, ಕಾನೂನು ಅರಿವಾಗಿರ್ಬೋದು. ಹೆಣ್ಣು ಮಕ್ಕಳಿಗೆ ತುಂಬಾ ಮುಖ್ಯವಾಗಿರುವಂಥದ್ದು ಕಾನೂನು ಅರಿವಿರಬೇಕಾಗತ್ತೆ. ಪಾಶ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಯ್ದೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಅಂಡ್ ಹೆಣ್ಣು ಮಕ್ಕಳಿಗೆ
ಸೇಫ್ಟಿ ವಿಚಾರದ ಬಗ್ಗೆ ಕೂಡ, ಕೆಲಸದ ಜಾಗದಲ್ಲಿ ಸೇಫ್ಟಿ ಹೇಗಿರಬೇಕು, ನೀವು ನಿಮ್ಮನ್ನ ಹೇಗೆ ನೋಡ್ಕೋಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಅಂಡ್ ಮೇಜರ್ ಆಗಿರುವಂತಹ ಸಮಸ್ಯೆ ಕಮ್ಯುನಿಕೇಶನ್, 4 ಜನರ ಹತ್ರ ಧೈರ್ಯವಾಗಿ ಮಾತನಾಡೋದು ಹೇಗೆ ಅದನ್ನ ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ. ಹೆಲ್ತ್ ಆಗಿರ್ಬೋದು, ಹೈಜೀನ್, ಆರೋಗ್ಯದ ಬಗ್ಗೆ ಕೂಡ ಯಾವ ರೀತಿ ಕಾಳಜಿಯನ್ನ ವಹಿಸಬೇಕು ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತಾರೆ. ಡಿಜಿಟಲ್ ಆಗಿ ಸ್ಟ್ರಾಂಗ್ ಯಾವ ರೀತಿ ಆಗಿರಬೇಕಾಗತ್ತೆ, ಕಂಪ್ಯೂಟರ್ ಆಗಿರ್ಬೋದು, ಇಂಟರ್ನೆಟ್ ಬಳಕೆ ಬಗ್ಗೆ ನಿಮಗೆ ಟ್ರೈನಿಂಗ್ ಬೇಕೇ ಬೇಕಾಗತ್ತೆ. ಎಲ್ಲೇ ಹೋದ್ರೂ ಕೂಡ ನಿಮ್ಗೆ ಏನೇ ಇಂಟರ್ವ್ಯೂ ಕೊಡಬೇಕು ಅಂತಂದ್ರೂ ಕೂಡ ನಿಮ್ಗೆ ಒಂದಷ್ಟು ಟೈಪಿಂಗ್ ನಾಲೆಜ್ ಇರಬೇಕು, ಇಂಟರ್ನೆಟ್ ನಾಲೆಜ್ ಇರಬೇಕು, ಇದೆಲ್ಲವನ್ನ ತಿಳಿಸ್ಕೊಡ್ತಾರೆ. ಸೊ ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಮುಖ್ಯವಾಗಿ ಈ ಸ್ಕೀಮ್ ನಮ್ಮ ಊರಲ್ಲಿ ಇದೆಯಾ, ಸೊ ನಾವ್ ಇವತ್ತು ಇದಕ್ಕೆ ಅರ್ಜಿ ಸಲ್ಲಿಸ್ತೀವಿ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಸದ್ಯಕ್ಕೆ ದೇಶದ 19 ರಾಜ್ಯಗಳಲ್ಲಿ ಒಟ್ಟು 27 ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನ ಪ್ರಾಯೋಗಿಕವಾಗಿ, ಅಂದ್ರೆ ನಾವು ಪೈಲಟ್ ಪ್ರಾಜೆಕ್ಟ್ ಅಂತ ಕರಿತೀವಿ, ಅದನ್ನ ಜಾರಿ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಯಾವ ರೀತಿ ವರ್ಕ್ ಆಗತ್ತೆ ಅಂತ. ಸೊ ಆ ಲಿಸ್ಟ್ ನ ನೋಡಿದ್ರೆ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಎಲ್ಲೆಲ್ಲಿದೆ ಅಂತ ಹೇಳ್ಕೊಂಡು. ಸೊ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಸ್ನೇಹಿತರೆ ಈಗ ಇರುವಂಥದ್ದು ರಾಯಚೂರು ಜಿಲ್ಲೆಯಲ್ಲಿ. ಸೊ ರಾಯಚೂರು ಹೆಣ್ಣು ಮಕ್ಕಳಿಗೆ ಒಂದೊಳ್ಳೆ ಟೈಮ್ ಬಂದಿದೆ. ಸೊ ಈಗಲೇ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು, ಈ ಯೋಜನೆ ಜಾರಿಯಲ್ಲಿದೆ. ಸೊ ರಾಯಚೂರಿನ ಹೆಣ್ಣು ಮಕ್ಕಳಿಗೆ ಇದೊಂದು ದೊಡ್ಡ ವರದಾನ ಅಂತಾನೆ ಹೇಳ್ಬೋದು. ಇನ್ನುಳಿದ ರಾಜ್ಯಗಳಲ್ಲಿ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶದ ಪಾರ್ವತಿಪುರಂ ಮನ್ಯಂ ಆಗಿರ್ಬೋದು, ತಮಿಳುನಾಡಿನ ವಿರುಧುನಗರ ಆಗಿರ್ಬೋದು, ಇಂತಹ ಜಿಲ್ಲೆಗಳಲ್ಲಿದೆ. ಸೊ ಮಹಾರಾಷ್ಟ್ರದಲ್ಲಿದೆ. ಇನ್ನು ಹಿಂದಿ ಬೆಲ್ಟ್ ಹಾಗೆ ಉತ್ತರ ಭಾರತದಲ್ಲಿ ಅಂದ್ರೆ ಬಿಹಾರದ ಗಯಾ ಆಗಿರ್ಬೋದು, ಹರಿಯಾಣದ ನುಹು ಆಗಿರ್ಬೋದು, ಹಿಮಾಚಲ್ ಪ್ರದೇಶದ ಚಂಬಾ ಆಗಿರ್ಬೋದು, ಪಂಜಾಬ್ನ ಮೋಗ ಆಗಿರ್ಬೋದು, ಇಂತಹ ಒಂದಷ್ಟು ಕಡೆಗಳಲ್ಲಿದೆ ಸ್ನೇಹಿತರೆ. ಸೊ ಎಲ್ಲೆಲ್ಲಿ ಇದೆ ಅನ್ನೋದನ್ನ ನಾನು ಗ್ರಾಫಿಕ್ಸ್ ಥ್ರೂ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇಷ್ಟೂ ಜಿಲ್ಲೆಗಳಲ್ಲಿದೆ. ಜಮ್ಮು ಹಾಗೆ ಕಾಶ್ಮೀರದ ಬಾರಾಮುಲ್ಲಾ ಆಗಿರ್ಬೋದು, ಇಂತಹ ಪ್ರದೇಶಗಳಲ್ಲೂ ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇದೆ. ಸೊ ಅಲ್ಲೂ ಕೂಡ ಹೆಣ್ಣು ಮಕ್ಕಳು ಸದುಪಯೋಗವನ್ನ ಪಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ಗುಜರಾತ್ ನಲ್ಲೂ ಕೂಡ ಇದೆ. ಸೊ ಮಧ್ಯ ಭಾರತ ಅಂದ್ರೆ ಛತ್ತೀಸ್ಗಢದ ಮಹಾಸಮುಂದ್ ಆಗಿರ್ಬೋದು, ಇಂತಹ ಪ್ರದೇಶಗಳಲ್ಲಿದೆ. ವಿದಿಶಾ ಆಗಿರ್ಬೋದು, ಜಾರ್ಖಂಡ್ ನಲ್ಲಿ 3 ಜಿಲ್ಲೆಗಳಲ್ಲಿದೆ. ಹಾಗೆ ಪೂರ್ವ ಮತ್ತು ಈಶಾನ್ಯ ಭಾರತ, ಒಡಿಶಾ ಒಂದಷ್ಟು ಜಿಲ್ಲೆಗಳಲ್ಲಿದೆ ಸ್ನೇಹಿತರೆ. ಸೊ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಪೈಲಟ್ ಪ್ರಾಜೆಕ್ಟ್ ಆಗಿ ಇದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಲ್ಲಿನ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಇದು ಯೂಸ್ ಆಗುತ್ತೆ, ಸೊ ಟ್ರೈನಿಂಗ್ ಅನ್ನ ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಹಾಗೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಜಿಲ್ಲೆಗಳಲ್ಲಿದ್ರೆ ಲಕ್ಕಿ ಅಂತಾನೆ ಹೇಳ್ಬೋದು, ಕೂಡಲೇ ಇದರ ಲಾಭವನ್ನ ಪಡ್ಕೊಳ್ಬಹುದು. ಅಥವಾ ಮುಂದಿನ ದಿನಗಳಲ್ಲಿ ದೇಶದ ಎಲ್ಲಾ ರಾಜ್ಯಗಳ ಎಲ್ಲಾ ಜಿಲ್ಲೆಗಳಿಗೆ ಈ ಸ್ಕೀಮ್ ಬರಲಿದೆ ಸ್ನೇಹಿತರೆ. ಸೊ ಆಗ ನೀವು ಇದರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಸೊ ಹಾಗಿದ್ರೆ ಇದಕ್ಕೆ ಈಗ ಸೇರ್ಬೇಕು ಅಂತಂದ್ರೆ ಅರ್ಹತೆ ಏನಿರಬೇಕು ಅದನ್ನ ಕೂಡ ನೋಡ್ತಾ ಹೋಗೋಣ. ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಮೊದಲನೇದಾಗಿ ನೀವು ಹೆಣ್ಣು ಮಕ್ಕಳಾಗಿರ್ಬೇಕು, ವಯಸ್ಸು 16ರಿಂದ 18 ವರ್ಷದ ಒಳಗಿರ್ಬೇಕಾಗತ್ತೆ. ಕನಿಷ್ಠ ನೀವು 10ನೇ ಕ್ಲಾಸ್ ಪಾಸ್ ಆಗಿರ್ಲೇಬೇಕು. ಅಷ್ಟೇ ಅಲ್ಲ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಕರೆಕ್ಟ್ ಆಗಿರಬೇಕು, ಅದನ್ನ ಕೂಡ ನೋಡ್ಕೊಳ್ಳಿ. ಸೊ ಅರ್ಜಿ ಹಾಕುವಾಗ ಇವೆಲ್ಲವನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ನಿಮ್ಮ ಹತ್ರ ಮಸ್ಟ್ ಅಂಡ್ ಶುಡ್ ಅಂತ ಬಂದ್ರೆ ಆಧಾರ್ ಕಾರ್ಡ್ ಇರಲೇಬೇಕು, ನಿಮ್ಮ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಸೊ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 1 ಅಥವಾ 2 ಬೇಕಾಗತ್ತೆ. ಸೊ ಅದನ್ನ ಕೂಡ ರೆಡಿ ಇಟ್ಕೊಳ್ಳಿ. ಚಾಲ್ತಿಯಲ್ಲಿರುವಂತಹ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಇದರ ಫಸ್ಟ್ ಪೇಜ್ ಏನಿರುತ್ತೋ ಆ ಡೀಟೇಲ್ಸ್ ಅನ್ನ ನೀವು ಕೊಡಬೇಕಾಗತ್ತೆ. ಸೊ ಈಗ ಮೇನ್ ಮ್ಯಾಟರ್ಗೆ ಬರೋಣ. ಇದಕ್ಕೆ ರಿಜಿಸ್ಟರ್ ಹೇಗಪ್ಪ ಆಗೋದು ಅಂತ ಹೇಳ್ಕೊಂಡು, ಸೊ ಅದು ಕೂಡ ನಿಮಗೆ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಈ ಎರಡೂ ಅವಕಾಶವನ್ನ ಸರ್ಕಾರ ನಿಮ್ಗೆ ಕೊಟ್ಟಿರುವಂತದ್ದು. ಸೊ ಎರಡರಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಮೊದಲನೇದಾಗಿ ನೀವು ಏನ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ skillindiadigital.gov.in ನಾ ಅದರ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ವೆಬ್ಸೈಟ್ ನೀವು ಹೋಗಿ ಅಲ್ಲಿ ನಾನು ಮೇಲೆ ಹೇಳಿದಂತ ಜಿಲ್ಲೆಗಳಲ್ಲಿ ಉದಾಹರಣೆಗೆ ರಾಯಚೂರು ಅಂತ ಇದ್ರೆ ಎಲ್ಲೆಲ್ಲಿ PMKVY ಈ ಒಂದು ಸೆಂಟರ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇದಾಯ್ತು. ಸೊ ಎರಡನೇದಾಗಿ ಆ ಒಂದು ಸೆಂಟರ್ಗೆ ನೀವು ನೇರವಾಗಿ ಭೇಟಿ ಕೊಡಬೇಕಾಗತ್ತೆ. ಅಲ್ಲಿ ಹೋಗಿ ನೀವು, ಸೊ ನಾನು ಏನ್ ಯೋಜನೆ ಹೆಸರು ಹೇಳಿದೆ, ನವ್ಯ ಸ್ಕೀಮ್. ಸೊ ಇದರ ಅಂಡರ್ ಅಲ್ಲಿ ಕೋರ್ಸ್ ಮಾಡಬೇಕು ಅಂತ ಕೇಳಿ ಅವರು ಒಂದು ಅಪ್ಲಿಕೇಶನ್ ಅನ್ನ ಕೊಡ್ತಾರೆ. ಸೊ ಆ ಫಾರ್ಮ್ ಅನ್ನ ನೀವು ಫಿಲ್ ಮಾಡಬೇಕಾಗತ್ತೆ, ಡಾಕ್ಯುಮೆಂಟ್ಸ್ ಅನ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ, ಕಂಪ್ಲೀಟ್ ನಿಮ್ಮ ಡೀಟೇಲ್ಸ್ ಅನ್ನ ಕೇಳುತ್ತೆ. ಅದೆಲ್ಲವನ್ನ ಫಿಲ್ ಮಾಡಿದ್ಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ.
ಟ್ರೈನಿಂಗ್ ಮುಗಿದ ಮೇಲೆ ಸರ್ಕಾರದಿಂದ ನಿಮಗೆ ಒಂದು ವ್ಯಾಲಿಡ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಏನೇ ಕೆಲಸಕ್ಕೆ ಹೋದ್ರೂ ಕೂಡ ನಾನು ಈ ಒಂದು ಯೋಜನೆಯ ಒಂದು ಸದುಪಯೋಗವನ್ನ ಪಡಿಸ್ಕೊಂಡಿದ್ದೀನಿ, ಈ ಕೋರ್ಸ್ನ ಮಾಡಿದ್ದೀನಿ ಅಂತಂದ್ರೆ ಒಂದು ಒಳ್ಳೆ ನಿಮಗೆ ಲೆವೆಲ್ ಕೂಡ ಸಿಗುವಂಥದ್ದು. ಸೊ ನೀವೇ ಸ್ವಂತ ಬಿಸ್ನೆಸ್ ಮಾಡೋಕೆ ತುಂಬಾನೇ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನವ್ಯ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಓದಿರೋದು 10ನೇ ಕ್ಲಾಸ್, ಮುಂದೇನ್ ಮಾಡೋದು ಅಂತ ಯೋಚನೆ ಇನ್ ಕೇಸ್ ನಿಮಗಿತ್ತು ಅಂತಂದ್ರೆ ಸರ್ಕಾರ ಕೊಡ್ತಿರುವಂತಹ ಒಂದು ಒಳ್ಳೆ ಅವಕಾಶನ ಈಗ ನೀವು ಸದುಪಯೋಗವನ್ನ ಪಡಿಸ್ಕೊಳ್ಬಹುದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಂಡ್ ಇನ್ನೊಂದು, ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಸಿಗ್ಲಿ. ಸೊ ನಿಮ್ಮಿಂದ ಒಂದಷ್ಟು ಜನರಿಗೆ ಶೇರ್ ಮಾಡ್ತಾ ಮಾಡ್ತಾ ಅವ್ರ ಲೈಫಲ್ಲೂ ಕೂಡ ಅವ್ರದೇ ಆದಂತಹ ಸಾಧನೆಯನ್ನ ಮಾಡೋದಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Boss Wala. Be the boss.